ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ಗೆ ತಲೆನೋವಾಯಿತು. 12ನೇ ಸೀಸನ್ನಲ್ಲಿ ಗಿಲ್ಲಿ ಸೃಷ್ಟಿ ಮಾಡಿದಂಥ ಅಪಾರ ಕ್ರೇಜ್ ಮತ್ತು ಗಿಲ್ಲಿ ಪಡೆದಂಥ 45 ಕೋಟಿ ಓಟು. ಬಿಗ್ ಬಾಸ್ಗೆ ಗಿಲ್ಲಿಯ ಅತ್ಯಂತ ದೊಡ್ಡ ಸವಾಲ್, ಅಂದರೆ ಬಿಗ್ ಬಾಸ್ 13ಕ್ಕೆ ಗಿಲ್ಲಿಯ ಅತ್ಯಂತ ದೊಡ್ಡ ಸವಾಲ್. ಟೆನ್ಷನ್ನಲ್ಲಿ ಬಿಗ್ ಬಾಸ್ ಸೀಸನ್ 13. ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಸೃಷ್ಟಿ ಮಾಡಿದಂಥ ಒಂದು ಹವಾ ಇದೆಯಲ್ಲ, ಅದು ಎಲ್ಲ ಬಿಗ್ ಬಾಸ್ ವಿನ್ನರ್ಗಳು ಕೂಡ ಹೌದು, ರಿಯಲ್ ವಿನ್ನರ್. ಇದು ಇಂಥ ಒಂದು ಕ್ರೇಜ್ ಎಲ್ಲಿಯೂ ಕೂಡ ಮಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ ಮತ್ತು ಮುಂದೂ ಕೂಡ ಅಸಾಧ್ಯ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಗಿಲ್ಲಿಯ ಕ್ರೇಜ್ ಬಿಗ್ ಬಾಸ್ನ ಒಳಗಡೆ, ಬಿಗ್ ಬಾಸ್ನ ಮುಗಿದ ಮೇಲೂ ಕೂಡ ದೊಡ್ಡದಾದಂಥ ಕ್ರೇಜ್ ಹುಟ್ಟು ಹಾಕಿದೆ. ಮತ್ತು ನಾನು ಕಳೆದ 10 ವರ್ಷಗಳಿಂದ ಯಾರೋ ಒಬ್ಬ ಸ್ಟಾರ್ ಹುಟ್ಕೊಂಡ ಬಗ್ಗೆ ನನಗೆ ರಿಷಬ್ ಶೆಟ್ಟಿ ಅನ್ನುವಂಥ ವ್ಯಕ್ತಿಯನ್ನು ಬಿಟ್ಟು ಅಥವಾ ರಾಜ್ಬಿ ಶೆಟ್ಟಿ ಅನ್ನುವಂಥ ವ್ಯಕ್ತಿಯನ್ನು ಬಿಟ್ಟು ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ನಲ್ಲಿ ಯಾರು ಕೂಡ ಸ್ಟಾರ್ಗಳು ಹುಟ್ಕೊಂಡಿರಲಿಲ್ಲ. ಲಾಸ್ಟ್ ಧ್ರುವ ಹುಟ್ಕೊಂಡಿದ್ರು, ಅಂದರೆ ಸ್ಟಾರ್ ಆಗಿ ಮೆರೆದ್ರು. ಅದಾದ ನಂತರ ವಿನಯ್ ಮತ್ತು ಯುವರಾಜ್ ಕುಮಾರ್ ಬಂದರು. ಅಂದರೆ ಅವರಿಗೆ ದೊಡ್ಡ ಸ್ಟಾರ್ ಪಟ್ಟ ಸಿಕ್ಕಿಲ್ಲ ಇಲ್ಲೇ ತನಕ. ರಿಷಬ್ ಶೆಟ್ಟಿ ಮತ್ತು ರಾಜ್ಬಿ ಶೆಟ್ಟಿ ಅವರು ಸಿಕ್ಕಿದೆ ಅಷ್ಟಕ್ಕೆ. ಈ ನಮ್ಮ ಎಂಟರ್ಟೈನ್ಮೆಂಟ್ ಫೀಲ್ಡ್ನಲ್ಲಿ ಸ್ಟಾರ್ ಎನ್ನುವಂಥ ಪಟ್ಟ ಯಾರಿಗೂ ಸಿಕ್ಕಿರಲಿಲ್ಲ. ಡಾಲೆ ಧನಂಜಯ ಕೂಡ ಸ್ಟಾರ್ ಆಗಿದ್ದಾರೆ. ಅವರೆಲ್ಲವನ್ನು ಹೊರತುಪಡಿಸಿ ಸಡನ್ನಾಗಿ ಒಬ್ಬ ಬರ್ತಾನೆ, ಎಂಟರ್ಟೈನ್ಮೆಂಟ್ ಫೀಲ್ಡ್ನ ಬರ್ತಾನೆ, ಅಥವಾ ಯಾರೋ ಒಬ್ಬರು ಒಂದೇ ಸಿನಿಮಾ ಹಿಟ್ ಆಗಿ ಸ್ಟಾರ್ ಆಗ್ತಾನೆ ಅಂತ ಒಂದು ಪಟ್ಟ ಯಾರು ಕೂಡ ಸಿಕ್ಕಿಲ್ಲ. ಅಂಥದ್ರಲ್ಲಿ ಗಿಲ್ಲಿ ಎನ್ನುವಂಥ ಒಬ್ಬ ಟೆಲಿವಿಷನ್ ಶೋ ಅಲ್ಲಿ ಮಾಡಿ, ಯೂಟ್ಯೂಬ್ ಮುಖಾಂತರ ಕಂಟೆಂಟ್ ಮಾಡಿ ಒಬ್ಬ ದೊಡ್ಡ ಸ್ಟಾರ್ ಲೆವೆಲ್ಗೆ ಬೆಳೆದಿದ್ದಂದರೆ ಅದು ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳ್ಬೋದು. ನಾನು ಗಿಲ್ಲಿಯ ವಿಚಾರಕ್ಕೆ ಮತ್ತು ಬಿಗ್ ಬಾಸ್ ಸೀಸನ್ 12 ಮತ್ತು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವ ಮೊದಲು ಕೆಲವೊಂದು ಸಿನಿಮಾಗಳ ಬಗ್ಗೆ ಮಾತನಾಡ್ತೇನೆ. KGF ಸೃಷ್ಟಿ ಮಾಡಿದಂಥ ಹವಾ ಇದೆಯಲ್ಲ, ಅದು ಯಾವ ಲೆವೆಲ್ಗೆ ಆಯ್ತು ಅಂದರೆ, ಯಾವ ಸಿನಿಮಾ ನೋಡ್ತೀಯಪ್ಪ ಅಂದರೆ KGF ನೆಕ್ಸ್ಟ್ ಸೀರೀಸ್ ಬರಲಿ ಅಥವಾ ಯಶ್ ಅವರ ಮುಂದಿನ ಸಿನಿಮಾ ಬರಲಿ, ಅಥವಾ ಯಾವ ಸಿನಿಮಾ ನೋಡಬಾರ್ದು ಅನ್ಸ್ಬಿಟ್ಟಿದೆ. ಯಾಕಂದರೆ ಅದು ಆ ಲೆವೆಲ್ಗೆ ಒಂದು ಹೈಪನ್ನು ಕ್ರಿಯೇಟ್ ಮಾಡಿದೆ ಮತ್ತು ಸಿನಿಮಾ ಅಂದರೆ ಹೀಗಿರಬೇಕು ಎನ್ನುವಂಥ ಮಟ್ಟಿಗೆ ಜನ ಥಿಂಕ್ ಮಾಡಿಬಿಟ್ರು. ಅದಾದ ನಂತರ ಕಾಂತಾರ ಸಿನಿಮಾ ಬಂತು. ಕಾಂತಾರ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆದರೂ ಕೂಡ ಕಾಂತಾರ ಸೃಷ್ಟಿ ಮಾಡಿದಂಥ ಕ್ರೇಜ್ ಹೇಗಿತ್ತು ಅಂದರೆ, ಕಾಂತಾರ ಬಂತಲ್ಲ 2023ರಲ್ಲಿ, ಬಿಡಿ ಕಾಂತಾರ ನೆಕ್ಸ್ಟ್ ಸೀಸನ್ ಬಂದಾಗ ಮತ್ತೊಂದು ಸಿನಿಮಾ ಬಂದಾಗ ಅಲ್ಲಿ ತನಕ ಯಾವ್ದು ಸಿನಿಮಾ ನೋಡಬೇಡಿ, ಅಷ್ಟು ದೊಡ್ಡ ಚೆನ್ನಾಗಿದೆ ಸಿನಿಮಾ, ಅದನ್ನು ಮಾತ್ರ ನೋಡ್ಬೇಕು. ಯಾಕಂದರೆ ಬೇರೆ ಯಾವ್ಯಾವುದೋ ಸಿನಿಮಾ ತೆಗಿತಾರೆ, ಅದು ನೋಡಿ ನಮಗೆ ತಲೆ ಹಾಳಾಗುತ್ತೆ, ಬೇಡ ಅನ್ನುವಂಥ ಮಟ್ಟಿಗೆ ಜನರು ನಿರ್ಧಾರವನ್ನು ಮಾಡಿಬಿಟ್ರು. ಅಂದರೆ KGF ನಂತರ ಯಶ್ ಅವರ ಸಿನಿಮಾ ಮಾತ್ರ ನೋಡ್ತೇವೆ ನಾವು, ಯಾಕಂದರೆ ಅದು ಒಂಥರ ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟಿದೆ. ಅವರ ಸಿನಿಮಾ ನೋಡಿದಂತೆ ಬೇರೆ ಸಿನಿಮಾ ನೋಡಿದ್ರೆ ಅದು ಏನು ಅನ್ಸಲ್ಲ. ಕಾಂತಾರ ಸಿನಿಮಾ ನೋಡಿದ ನಂತರ ಕಾಂತಾರ 2 ನೋಡಬೇಕು, ಅಂದರೆ ಚಾಪ್ಟರ್ 2 ನೋಡಬೇಕು. ಯಾಕಂದರೆ ಬೇರೆ ಸಿನಿಮಾ ನೋಡಿದಾಗ ಅದು ನಮಗೆ ಸಪ್ಪೆ ಅನಿಸ್ಬಿಡುತ್ತೆ, ಅಲ್ಲೇನೋ ಒಂದು ಸ್ಟ್ಯಾಂಡರ್ಡ್ಸ್ ಇರಲ್ಲ ಎನ್ನುವಂಥ ಮಟ್ಟಕ್ಕೆ ಜನ ಬಂದುಬಿಟ್ರು. ಅದೇ ವಿಚಾರವನ್ನು ನಾನು ಕೂಡ ಈ ಬಿಗ್ ಬಾಸ್ ಸೀಸನ್ ವಿಚಾರದಲ್ಲಿ ಹೇಳ್ತೇನೆ. ಬಿಗ್ ಬಾಸ್ ಸೀಸನ್ 1ರಿಂದ ಪ್ರಥಮ ಅವರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿದ್ರು, ಅದು ಒಂದು ಲೆವೆಲಿಗೆ ಬಿಹಾಂಡ್ ಅಂತ ಹೇಳಲಿಕ್ಕೆ ಆಗಲ್ಲ. ಆದರೆ TRP ವಿಚಾರದಲ್ಲಿ ಬಂತು ಮತ್ತು ಜನರಿಗೆ ಮನೋರಂಜನೆ ಕೂಡ ಆಯಿತು. ಅದಾದ ನಂತರ ಕಂಪೇರ್ ಮಾಡುವಂಥ ದೃಷ್ಟಿಯಲ್ಲಿ ಯಾವ ಬಿಗ್ ಬಾಸ್ ಸೀಸನ್ಗಳು ಇರಲಿಲ್ಲ. ಅವು ಅದಕ್ಕಿಂತ ಇದು ಚೆನ್ನಾಗಿತ್ತು, ಇದಕ್ಕಿಂತ ಅದು ಚೆನ್ನಾಗಿತ್ತು ಅನ್ನುವಂಥ ಒಂದು ಕಂಪ್ಯಾರಿಸನ್ ಮಾಡುವಂಥ ದೃಷ್ಟಿಯಲ್ಲಿ, ಮತ್ತು ಬಿಗ್ ಬಾಸ್ ನೋಡುವಾಗ ಇದು ನೋಡೋದೇ ಬೇಡಪ್ಪ, ಈ ಸೀಸನ್ನು ಹಳೆ ಸೀಸನ್ ಚೆನ್ನಾಗಿತ್ತು ಅನ್ನುವಂಥ ಮಾತು ಜಾಸ್ತಿ ಕೇಳಿ ಬರ್ತಾ ಇರಲಿಲ್ಲ. 1% 2% ಬರ್ತಾ ಇತ್ತು. ಆದರೆ ಈ ಸಲ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಮಾಡಿದಂಥ ಒಂದು ಮೋಡಿ ಇದೆಯಲ್ಲ, ಗಿಲ್ಲಿ ಮಾಡಿದಂಥ ಒಂದು ಎಂಟರ್ಟೈನ್ಮೆಂಟ್ ಇದೆಯಲ್ಲ, ಗಿಲ್ಲಿ ಮಾಡಿದಂಥ ಒಂದು ನಗುವಿನ ಕಚಗಳು ಇದೆಯಲ್ಲ, ಗಿಲ್ಲಿ ಆಡಂಥ ಮಾತಿದೆಯಲ್ಲ, ಆ ಸ್ಪಾಂಟೇನಿಯಸ್ ಮಾತು, ಸೊಂಟ ಅಂತ ಬಂದಾಗ ಅದಕ್ಕೆ ತಿರುಗೇಟು ಕೊಟ್ಟು ಕಂಠ ಎನ್ನುವಂಥ ಮಾತಾಡಿ ಇಡೀ ಅಶ್ವಿನಿಯವರ ಒಂದು ಆ ಫ್ಲೋವನ್ನೇ ಮಕಾಡಿ ಮಲಗಿಸಿದಂಥ ಒಂದು ಮಾತಿದೆಯಲ್ಲ, ಅಂಥ ಮಾತು ಸ್ಪಾಂಟೇನಿಯಸ್ ಎಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಜನರಿಗೆ ಅರ್ಥ ಆಗಲ್ಲ. ಯಾಕಂದರೆ ತುಂಬ ಜನ ಓದ್ಕೊಂಡಿರ್ತಾರೆ, ತುಂಬ ಜನ ಕಾದಂಬರಿ, ಹಿಸ್ಟ್ರಿ, ಲಿಟ್ರೇಚರ್ ಎಲ್ಲ ಓದ್ಕೊಂಡಿದ್ರು ಕೂಡ ಆ ಸ್ಪಾಂಟೇನಿಯಸ್ ಆಗಿ ಸೊಂಟಕ್ಕೆ ಕಂಠ ಎನ್ನುವಂಥ ಮಾತು ಬರುತ್ತಂದರೆ ಹಿ ಹ್ಯಾಸ್ ಗಾಟ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಅದು ದೊಡ್ಡದಂಥ ಪ್ರತಿಭೆಗೆ ಅನಾವರಣ ಮಾಡಲಿಕ್ಕೆ ಒಂದು ವೇದಿಕೆ ಸಿಕ್ತು. ಹಿ ಹ್ಯಾಸ್ ಡನ್ ಇಟ್. ನಾನು ಬಿಗ್ ಬಾಸ್ 13 ವಿಚಾರಕ್ಕೆ ಬಂದಾಗ, ಬಿಗ್ ಬಾಸ್ 13 ಅಂದರೆ 12 ಮುಗಿತು, ಮುಂದೆ ಏನಂದ್ರೆ ಅದು 13 ಆಗುತ್ತೆ ಸೀಸನ್, ಮುಂದಿನ ಸೀಸನ್ ಕಾಯ್ತಾರೆ. ಆದರೆ ಬಿಗ್ ಬಾಸ್ ತಂಡಕ್ಕೆ ದೊಡ್ಡ ತಲೆನೋವಾಗಿದೆ ಗಿಲ್ಲಿ ಎನ್ನುವಂಥ ಒಬ್ಬ ಸ್ಟಾರ್ ನಟ ಅಥವಾ ಸ್ಟಾರ್ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದರೆ ಬಿಗ್ ಬಾಸ್ ಸೀಸನ್ 13 ಹೇಗೆ ಮಾಡಬೇಕಂದ್ರೆ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಒಂದು ಇಬ್ಬರು ಕಂಟೆಸ್ಟೆಂಟ್ ಆದರೂ ಕೂಡ ಗಿಲ್ಲಿಯ ಲೆವೆಲಿಗೆ ಇರಬೇಕು. ಹುಡುಕೋದು ಹೇಗೆ? ನಿಮಗೆ ಜನರನ್ನು ಮನೋರಂಜನೆ ಮಾಡಬೇಕು, ಜೊತೆಗೆ ಆರ್ಗ್ಯಾನಿಕ್ ಆಗಿರಬೇಕು, ಜನರಿಗೆ ಎಲ್ಲೂ ಕೂಡ ಹರ್ಟ್ ಆಗಬಾರ್ದು. ಇವೆಲ್ಲವೂ ಕೂಡ ಗಿಲ್ಲಿ ಮಾಡ್ಕೊಂಡು ಬಂದಿದ್ದಾನೆ. ಯಾರಿಗೂ ಕೂಡ ಹರ್ಟ್ ಮಾಡುವಂಥ ವಿಚಾರವೇ ಆಗಿಲ್ಲ ಅಲ್ಲಿ. ಕೆಲವೊಂದು ಪದ ಅಶ್ವಿನಿಗೆ ಹೇಳಿದ್ರು ಕೂಡ ಕೊನೆಯಲ್ಲಿ ಸಾರಿ ಕೇಳಿ ತಪ್ಪಾಯ್ತು ಎನ್ನುವಂಥ ಒಂದು ಕ್ಷಮೆಯನ್ನು ಕೇಳಿದ್ದಾನೆ. ಕೊನೆಗೆ ಬಿಗ್ ಬಾಸ್ನಿಂದ ಹೊರಗೆ ಬಂದ ನಂತರ ಅದರ ಕ್ರೇಜೇ ಬೇರೆ. ಎಲ್ಲಿಯೂ ಕೂಡ ಬೇರೆ ವಿರುದ್ಧವಾಗಿ ಸ್ಪರ್ಧಿಗಳ ವಿಚಾರವಾಗಿ ಒಂದೂ ಕೂಡ ತಪ್ಪು ಮಾತಾಡಿಲ್ಲ, ಅಷ್ಟು ಮೇಂಟೈನನ್ನು ಮಾಡ್ಕೊಂಡು ಬಂದಿದ್ದಾನೆ. ಹಾಗಾಗಿ ಬಿಗ್ ಬಾಸ್ನ ನೆಕ್ಸ್ಟ್ ಸೀಸನ್ 19 ಕಂಟೆಸ್ಟೆಂಟ್ಗಳು ಇರ್ತಾರೆ. ಓಕೆ, ಒಂದು 15 ಕಂಟೆಸ್ಟೆಂಟ್ಗಳನ್ನ ಹೆಂಗಾರು ಹುಡುಕ್ಬೋದು. ಆದರೆ ಬಿಗ್ ಬಾಸ್ ಗೆಲ್ಲುವಂಥ, ಬಿಗ್ ಬಾಸ್ನಲ್ಲಿ ಆರ್ಗ್ಯಾನಿಕ್ ಕಾಮಿಡಿ ಮಾಡುವಂಥ, ಬಿಗ್ ಬಾಸ್ನಲ್ಲಿ ಆಡುವಂಥ, ಬಿಗ್ ಬಾಸ್ನಲ್ಲಿ ಮಾತಾಡುವಂಥ ಎಲ್ಲವೂ ಕೂಡ ಆರ್ಗ್ಯಾನಿಕ್ ಆಗಿರುವಂಥ, ಮತ್ತು ಅಟ್ಲೀಸ್ಟ್ ಗಿಲ್ಲಿ ಅರ್ಧವಾದರೂ ಕ್ರೇಜನ್ನು ಉಳಿಸ್ಕೊಳ್ಬೇಕು. ಜನ ಹೇಗೆ ಕಂಪೇರ್ ಮಾಡ್ತಾರೆ ಅಂದರೆ, ಇದು ಏನಿಲ್ಲಪ್ಪ ಗಿಲ್ಲಿ
ಗಿಲ್ಲಿ ಮುಂದಿದೆ, ಇವ್ರು ಏನು ಶೋ ಇದನ್ನು ನೋಡಲೇಬಾರ್ದು ಎನ್ನುವಂಥ ಮಾತನಾಡುವಂಥ ಸಂದರ್ಭ ಕೂಡ ಇದೆ. ಮತ್ತು ಆ ವಿಚಾರದಲ್ಲಿ TRP ಕೂಡ ಡೌನ್ ಆಗುತ್ತೆ. ಯಾಕಂದರೆ ನಿಮಗೆ ಬಿಗ್ ಬಾಸ್ ಸೀಸನ್ ಶೋ ಅಂದ ಕೂಡಲೇ 12ರಲ್ಲಿ ಗೆದ್ದರು 50 ಲಕ್ಷ ಸಿಕ್ತು, ಅವರಿಗೊಂದು 10 ಲಕ್ಷ ಸಿಕ್ತು ಎನ್ನುವಂಥ ಮಾತಲ್ಲ ಅದು. ಆದರೆ ಬಿಗ್ ಬಾಸ್ ಶೋ 100 ದಿನದಲ್ಲಿ 150-200 ಕೋಟಿ ಖರ್ಚಾಗುವಂಥ ಶೋ, ಅಷ್ಟು ಮೇಂಟೆನೆನ್ಸ್ ಇರುತ್ತೆ, ಅಷ್ಟು ಖರ್ಚಿರುತ್ತೆ, ಅದಕ್ಕೆ ಮತ್ತೆ ಬಂಡವಾಳ ವಾಪಸ್ ತೆಗಿಬೇಕು, ಕಮರ್ಷಿಯಲ್ ಹುಡುಕಬೇಕು, ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಬಿಗ್ ಬಾಸ್ ಎನ್ನುವುದು ಇದೀಗ 13ನೇ ಸೀಸನ್ ಮುಂದೆ ಬರುತ್ತೆ, ಸೆಪ್ಟೆಂಬರೋ ಅಕ್ಟೋಬರೋ ಅಥವಾ ಈ ಇಯರ್ ಎಂಡಲ್ಲಿ ಬರುತ್ತೆ. ಆದರೆ ಬಿಗ್ ಬಾಸ್ ತಂಡಕ್ಕೆ ಅಥವಾ ಆ ಆರ್ಗನೈಸರ್ಗೆ ದೊಡ್ಡ ತಲೆನೋವಾಗಿದೆ. ಕಂಟೆಸ್ಟೆಂಟ್ಗಳನ್ನ ಹೇಗೆ ಹುಡುಕೋದು, ಪ್ರತಿಭೆಗಳನ್ನ ಹುಡುಕಬೇಕು, ಆ ಪ್ರತಿಭೆಯನ್ನು ಎಲ್ಲಿ ಹುಡುಕೋದು, ಇವೆಲ್ಲವೂ ಕೂಡ ಬಿಗ್ ಬಾಸ್ಗೆ ತಲೆನೋವಾಗಿದೆ. ನಾನು ಹೇಳ್ದಂಗೆ 15-16 ಸ್ಪರ್ಧಿಗಳನ್ನ ಹೇಗೂ ಹುಡುಕ್ಬೋದು. ಆದರೆ ಒಂದು 2 ಸ್ಪರ್ಧಿಗಳನ್ನು, ಹಳ್ಳಿಯ ಪ್ರತಿಭೆಗಳನ್ನ ಹುಡುಕೋದಿಲ್ಲ, ಅದು ದೊಡ್ಡ ತಲೆನೋವಾಗಿದೆ. ಆ ಲೆಕ್ಕದಲ್ಲಿ ಬಿಗ್ ಬಾಸ್ ಈಗಲೇ ಕೂಡ ಕೆಲವೊಂದು ಸ್ಪರ್ಧಿಗಳನ್ನ, ಕೆಲವೊಂದು ವ್ಯಕ್ತಿಗಳನ್ನ ಸಂಪರ್ಕ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಮತ್ತು ಈ ಗಿಲ್ಲಿಯ ಕ್ರೇಜನ್ನು ಮೆಟ್ಟಿ ನಿಲ್ಲಬೇಕು, ಈ ಗಿಲ್ಲಿಯ ಕ್ರೇಜನ್ನು ಅಟ್ಲೀಸ್ಟ್ ಅರ್ಧಕ್ಕಾದರೂ ನಿಲ್ಲಬೇಕು ಎನ್ನುವಂಥ ಒಂದು ಯೋಜನೆಯಿಂದ ಇದೀಗ ಬಿಗ್ ಬಾಸ್ ತಂಡ ಕೂಡ ಒಂದು ಒಳ್ಳೆಯ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು. ಆದರೆ ಗಿಲ್ಲಿ ಅಂತ ಒಬ್ಬ ವ್ಯಕ್ತಿ 13ರಲ್ಲಿ ಸಿಗ್ತಾರ, ಅಥವಾ ಬೇರೆ ಯಾವುದಾದ್ರು ಸ್ಪರ್ಧೆ ಸಿಕ್ಕು ಆ ಗಿಲ್ಲಿಯ ಕ್ರೇಜನ್ನು ಮುಟ್ಸ್ತಾರ, ಗಿಲ್ಲಿಯ ಕ್ರೇಜನ್ನು ಲೆವೆಲಿಗೆ ತೊಗೊಂಡೋಗ್ತಾರ. ಯಾಕಂದರೆ ನಿಮಗೆ ಈ ಓಟ್ ಇದೆಯಲ್ಲ, ಓಟು ದೊಡ್ಡ ತಲೆನೋವಾಗುತ್ತೆ. ಇದು ಓಟು 45 ಕೋಟಿ ಅಂದರೆ ಒಂದು ಮತ 99 ಮತ ಅಂದರೂ 45 ಲಕ್ಷ ಜನರು ಮೊಬೈಲ್ ಹಿಡ್ಕೊಂಡು ಓಟ್ ಹಾಕಿದ್ದಾರೆ. 45 ಕೋಟಿ ಅಂದರೂ ಕೂಡ 45 ಲಕ್ಷ ಜನರಷ್ಟು ಓಟ್ ಹಾಕಿದ್ದಾರೆ. ಅದು 45 ಕೋಟಿ ಆಗುತ್ತೆ. ಒಂದು ಮತ = 100 ಮತಕ್ಕೆ ಕನ್ವರ್ಟ್ ಆದರೆ 45 ಕೋಟಿ ಓಟು ಬೇಡ, 20 ಕೋಟಿ ಓಟ್ ಆದರೂ ಬರ್ಬೋದು ನೆಕ್ಸ್ಟ್ ಸೀಸನ್ನಲ್ಲಿ ಗೆದ್ದಂಥ ವ್ಯಕ್ತಿಗೆ. ಒಂದು ವೇಳೆ ಅಷ್ಟು ಬಂದಿಲ್ಲ ಅಂದರೆ ಅದು ತನ್ನ ಸೋಲನ್ನು ತಾನು ಒಪ್ಕೊಂಡಂಗೆ ಆಗುತ್ತೆ. ಇವೆಲ್ಲವೂ ಕೂಡ ಇದೀಗ ಬಿಗ್ ಬಾಸ್ಗೆ ದೊಡ್ಡ ತಲೆನೋವಾಗಿದೆ. ಓಕೆ, ಈ ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಹವಾ ದೊಡ್ಡದಿತ್ತು, ಗಿಲ್ಲಿಗೆ 45 ಕೋಟಿ ಓಟ್ ಬಂತು, ಗಿಲ್ಲಿ ಗೆದ್ದ, ಗಿಲ್ಲಿಯ ಹವಾ ದೊಡ್ಡದಿತ್ತು, ಮತ್ತು ಆ ಮುಖಾಂತರ ಬಿಗ್ ಬಾಸ್ ಕೂಡ ಒಂದು ಲೆವೆಲ್ಗೆ ಜಾಸ್ತಿ ರೀಚ್ ಆಯ್ತು ಅಂತ ಹೇಳ್ಬೋದು. ಆದರೆ ಬಿಗ್ ಬಾಸ್ ಸೀಸನ್ 12ರ ಪ್ಲ್ಯಾನ್ ಏನು ಮಾಡಬೇಕು ಎನ್ನುವುದು ಕೂಡ ಇದೀಗ ಬಿಗ್ ಬಾಸ್ ತಂಡಕ್ಕೆ ದೊಡ್ಡ ತಲೆನೋವಾಗಿದೆ. ಆ ತಲೆನೋವಿಗೆ ದೊಡ್ಡದಂಥ ಕಾರಣ ಅಂದರೆ ಬಿಗ್ ಬಾಸ್ ಗೆದ್ದಂಥ ವ್ಯಕ್ತಿ ಗಿಲ್ಲಿಯೇ ಅತ್ಯಂತ ದೊಡ್ಡ ಕಾರಣ. ಮತ್ತು ಇದೀಗ ಗಿಲ್ಲಿಯೇ ದೊಡ್ಡ ಸವಾಲಾಗಿದ್ದಾರೆ ಬಿಗ್ ಬಾಸ್ ಸೀಸನ್ 13ಕ್ಕೆ. ಅಂದರೆ ಅದು ಅತಿಶಯೋಕ್ತಿ ಅಲ್ಲ ಮತ್ತು ಅದು ತಪ್ಪು ಕೂಡ ಅಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.